ಹಾಯ್ ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಅನುಗೌಡ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ನೀವೆಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ತುಂಬ ದಿವಸ ಆದಮೇಲೆ ನನ್ನ ಒಂದು ಡೈಲಿ ರೂಟೀನ್ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ಸ್ವಲ್ಪ ಲೇಟಾಗಿ ಎದ್ದೆ ಅಂತ ಹೇಳ್ಬೋದು. ಯಾಕೆಂದರೆ ಇವತ್ತು ಶನಿವಾರ ಆಗಿರೋದ್ರಿಂದ ನನಗೆ ಕ್ಲಾಸಸ್ ಏನಿರಲಿಲ್ಲ. ಶನಿವಾರ ಭಾನುವಾರ ಹಾಲಿಡೇ. ಹಾಗಾಗಿ ಒಂದು 6:30 7 ಗಂಟೆ ಅನ್ನಂಗೆ ಎದ್ದೆ ಇವತ್ತು. ಎದ್ದಿದ ತಕ್ಷಣ ಸ್ವಲ್ಪ ಬಿಸಿನೀರೆಲ್ಲ ಕಾಯಿಸು ಸ್ವಲ್ಪ ಕುಡಿತಾ ಇದ್ದೆ. ಹಾಗೆ ನಾನು ಆನ್ಲೈನ್ ಇಂಗ್ಲೀಷ್ ಕ್ಲಾಸಸ್ ನಾನು ತೊಗೊಳ್ತಾ ಇದ್ನಲ್ವ, ಹಾಗೆ ಅದನ್ನು ಕೂಡ ಸ್ವಲ್ಪ ರೆಫರ್ ಮಾಡ್ಕೊಳ್ತಾ ಇದ್ದೆ. ಇವತ್ತು ನಾನು ಬೇರೆ ಕೆಲಸಗಳು ಜಾಸ್ತಿ ಇದ್ದಿದ್ದರಿಂದ ಬೆಳಗ್ಗೆನೇ ಅದು ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಓದೋದಕ್ಕೆಲ್ಲ. ಹಾಗೆ ನನಗದು ರೆಸ್ಪಾನ್ಸ್ ಅಂತೂ ತುಂಬ ಚೆನ್ನಾಗಿ ಬಂತು. ತುಂಬಾ ಒಂದು 3-4 ಜನ ಇನ್ಸ್ಟಾಗ್ರಾಮಲ್ಲಿ ಹಾಗೆ ಯೂಟ್ಯೂಬಲ್ಲೂ ಕೂಡ 3-4 ಜನ ಕಮೆಂಟ್ಸ್ ಮಾಡಿದ್ರಿ. ನಾವು ಕೂಡ ಆನ್ಲೈನ್ ಕ್ಲಾಸಸ್ ತೊಗೊಂಡಿದ್ದೀವಿ, ನನಗೆ ತುಂಬಾ ಹೆಲ್ಪ್ ಆಯಿತು, ತುಂಬಾ ಕನ್ನಡದಲ್ಲಿ ಅರ್ಥ ಆಗೋ ಥರನೇ ಇಂಗ್ಲೀಷ್ ನಮಗೆ ಹೇಳ್ಕೊಡ್ತಾರೆ ಅಂತಲೇ ಎಲ್ಲ ಹೇಳಿದ್ರಿ. ನನಗೆ ತುಂಬಾ ಖುಷಿ ಆಯಿತು ಅದನ್ನು ಕೇಳಿ. ನಾನೇನಾದರೂ ಒಂದು ಹೊಸದನ್ನು ಕಲಿತಾ ಇದ್ದೀನಿ ಅಂದಾಗ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿದಾಗ ನೀವು ಕೂಡ ಅದನ್ನು ಟ್ರೈ ಮಾಡಿ, ಅದು ಹೇಗಿದೆ ಎತ್ತ ಅಂತ ನೀವು ಕೂಡ ಅದನ್ನು ಕಮೆಂಟಲ್ಲಿ ನನಗೆ ಹೇಳಿದ್ದು ನಂಗೆ ತುಂಬಾ ಇಷ್ಟ ಆಯಿತು. ಹಾಗಾಗಿ ಇವಾಗ ನಾನು ಬೇಸಿಕ್ ಏನು ತೊಗೊಂಡಿದ್ದೀನಿ ಇಂಗ್ಲೀಷ್, ನಂಗೆ ತುಂಬಾ ಅದು ಹೆಲ್ಪ್ ಆಯಿತು. ಸೊ ನೆಕ್ಸ್ಟು ಮಾಸ್ಟರ್ಸು ತೊಗೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನು ಕೂಡ ನಾನು ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ನಾನು ಹೇಳ್ತೀನಿ ತೊಗೊಂಡ ಮೇಲೆ. ಇದು ಇನ್ನೇನು ಕಂಪ್ಲೀಟ್ ಆಗುತ್ತೆ. ಹಾಗಾಗಿ ಜಸ್ಟ್ ನಮಗೆ 800 ರುಪೀಸ್ಗೆ ಬೇಸಿಕ್ ಇಂಗ್ಲೀಷ್ ಬೇಸಿಕ್ ಟು ಅಡ್ವಾನ್ಸ್ ಯಾರೂ ಹೇಳ್ಕೊಡಲ್ಲ, ತುಂಬ ಕಾಸ್ಟ್ಲಿ ಹೇಳ್ತಾರೆ. ಆದರೆ ನನಗೆ ತುಂಬ ಅಫೋರ್ಡಬಲ್ ಅನ್ನಿಸ್ತು. ಹಾಗೆ ತುಂಬ ಜನ ಸೇರ್ಕೊಂಡಿರೋರು ಕೂಡ ನನಗೆ ಕಮೆಂಟ್ಸ್ ಮಾಡಿದರು, ಇದು 100% ಸೇಫಾ ಏನು ಎತ್ತ ಅಂತ. ಖಂಡಿತವಾಗ್ಲೂ ಇದು 100% ಸೇಫ್ ಇರುತ್ತೆ. ನಾನು ಕೊಟ್ಟಿರೋ ನಂಬರ್ಗೆ ಕೂಡ ನೀವು ಕಾಲ್ ಮಾಡಿ ಎನ್ಕ್ವೈರಿ ಮಾಡಿ ಆಮೇಲೆ ನೀವು ಜಾಯಿನ್ ಆಗ್ಬೋದು. ಹಾಗೆ ಅರ್ಧ ಅಮೌಂಟ್ ಕಟ್ಟೇ ನೀವು ಜಾಯಿನ್ ಆಗಿ ನಿಮ್ಗೇನು ಅನ್ನಿಸ್ತು ಅದ್ರ ಬಗ್ಗೆ ಎಲ್ಲ ನೀವು ತಿಳ್ಕೊಂಡ ಮೇಲೇ ನೀವು ಇನ್ನು ಮಿಕ್ಕಿದ್ದು ಕೂಡ ಕಟ್ಬೋದು. ಆ ಥರನೂ ಕೂಡ ಇದೆ. ನಾನು ಅವ್ರ ನಂಬರ್ನ ಸ್ಕ್ರೀನ್ ಮೇಲೂ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ, ನೀವು ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ತುಂಬಾ ಯೂಸ್ಫುಲ್ ಆಗಿದೆ, ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ. ಆನಂತರ ನಾನು ಕಾಫಿ ಮಾಡು ಅಂತ ಪ್ರವೀಣ್ ಅವ್ರು ಹೇಳಿದ್ರು, ಹಾಗಾಗಿ ಅವ್ರಿಗೂ ಮಾಡಿ ನಾನು ಕೂಡ ಒಂದು ಕಪ್ ಕಾಫಿ ಕೊಡಿದೆ ಇವತ್ತು. ಹಾಗೆ ಇವಾಗ RMCಗೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆದೆ. ತುಂಬ ದಿವಸನೇ ಆಗೋಗಿದೆ ಹೋಗಿ ತರಕಾರಿಗಳನ್ನೆಲ್ಲ ನಾವೇ ತೊಗೊಂಡು ಬಂದು ಇಲ್ಲೇ ಮನೆ ಹತ್ರನೇ ಬರೋರ ಹತ್ರನೇ ಸ್ವಲ್ಪನೇ ತೊಗೊತಾ ಇದ್ದೆ. ಮೊನ್ನೆ ಅಮ್ಮ ಸೊಪ್ಪೆಲ್ಲ ಕೊಟ್ಟು ಕಳಿಸಿದ್ರಲ್ಲ, ಅದನ್ನೇ ಹೇಗೋ ಮ್ಯಾನೇಜ್ ಮಾಡಿದೆ. ಹಾಗಾಗಿ ಇವತ್ತು ಹೋಗಿ ಸ್ವಲ್ಪ ತರಕಾರಿಗಳು, ಏನೇನು ಹೂವು, ಆಮೇಲೆ ನಾಳೆ ಪೂಜೆ ಬೇರೆ ಅಲ್ವಾ, ಅದಕ್ಕೆ ಹೂವು ಎಲ್ಲ ತೊಗೊಂಬರೋಣ ಅಂತ ಹೇಳ್ಬಿಟ್ಟು ಹಾಗೆ ರೆಡಿ ಆದೆ. ನಾನು ಏನು ಅಡುಗೆ ಏನೂ ಮಾಡಿಲ್ಲ, ಹೋಗಿ ಮಶ್ರೂಮ್ ಏನಾದರೂ ಸಿಕ್ಕಿದ್ರೆ ತೊಗೊಂಬರೋಣ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಶ್ರೂಮ್ ಇಲ್ಲ ಪನ್ನೀರು ಇದೆರಡು ತೊಗೊಂಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿವಸನೇ ಆಗೋಗಿದೆ, ಇಲ್ಲೆಲ್ಲೂ ತೊಗೊಂಬಂದು ಮಾರಲ್ಲ, ನಾವು ತುಂಬ ದೂರ ಹೋಗಿ ಎಲ್ಲ ತೊಗೊಂಬರಬೇಕು. ಹಾಗಾಗಿ ಹೇಗೋ ಇವಾಗ RMCಗೆ ಹೋಗ್ತಾ ಇದ್ದೀವಲ್ಲ, ಹುಡಿಕೊಂಡು ತಗೊಂಬರೋಣ ಅಂತ ಹೇಳ್ಬಿಟ್ಟು ರೆಡಿ ಆದೆ. ಪ್ರವೀಣ್ ಅವರು ಹಸುಗಳ್ನ ಕಟ್ಟಕ್ಕೆ ಪಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಹೊಲ್ದ ಹತ್ರ ಹೋಗಿದ್ದಾರೆ. ಅವ್ರು ಬಂದಮೇಲೆ ಹೊರಡೋದು. 9:30 ಅನ್ನಂಗೆ ನಾವು RMCಗೆ ಹೋದ್ವಿ. ಪರವಾಗಿಲ್ಲ, ಸ್ವಲ್ಪ ಕಮ್ಮಿ ಜನನೇ ಇದ್ದರು. ಹಾಗಾಗಿ ಹೋಗಿ ಏನು ತರಕಾರಿ ರೇಟ್ಗಳಂತೂ ನಿಜವಾಗ್ಲೂ ಕೇಳೋಕ್ಕಾಗಲ್ಲ, ಅಷ್ಟು ಆಗ್ಬಿಟ್ಟಿದೆ. ಎಲ್ಲ 40 ರೂಪಾಯಿ 50 ರೂಪಾಯಿ kg ಅಂತಾರೆ. ಟೊಮೊಟೊನ ರೇಟ್ ಕೇಳೋಕ್ಕಾಗಲ್ಲ. ಹೇಗೋ ಹೆಂಗೋ ಒಂದು ಮಾತಾಡಿ ಸ್ವಲ್ಪ ಎಲ್ಲ ಕಮ್ಮಿಗೇ ಎಷ್ಟು ಬೇಕೋ ಅಷ್ಟನ್ನು, ಸೊಪ್ಪು ಎಲ್ಲ ಕವರೇ ಸಿಗಲಿಲ್ಲ ನನಗೆ, ಹಾಗೆ ಕೈಯಲ್ಲೇ ಇಟ್ಕೊಂಡಿದ್ದೆ. ಸ್ವಲ್ಪ ಪಾಲಕ್ಕು, ಮೆಂತ್ಯ ಸೊಪ್ಪು, ಆಮೇಲೆ ಕೊತ್ತಂಬರಿ ಸೊಪ್ಪು, ಕೆಲವೊಂದು ತರಕಾರಿಗಳ್ನೆಲ್ಲ ತೊಗೊಂಡು ಅಲ್ಲಿಂದ ವಾಪಸ್ಸು ಬಂದ್ವಿ ಮನೆಗೆ ಬರೋ ಅಷ್ಟೊತ್ತಿಗೆ ಲೇಟ್ ಆಗೋಗಿತ್ತು. ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಫಸ್ಟು ಎಲ್ಲನೂ ತೆಗೆದು ಎಲ್ಲ ಈಚೆಗಡೆ ಇಟ್ಟೆ. ಆಮೇಲೆಲ್ಲ ಜೋಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು RMCಯಿಂದ ಬಂದೆಲ್ಲ ಹಂಗೆ ಇಟ್ಟಿದ್ದೀನಿ. ಫಸ್ಟು ನಾಷ್ಟ ಮಾಡಬೇಕು. ಮಶ್ರೂಮ್ ತಂದಿದ್ನಲ್ವ, ಮಶ್ರೂಮ್ ಬಿರಿಯಾನಿ ಮಾಡಿಬಿಡ್ತೀನಿ ಬೇಗ ಬೇಗ ಆಗೋ ಥರ ಕ್ವಿಕ್ಕಾಗಿ ಮಾಡಿಬಿಡ್ತೀನಿ. ಮಾತಾಡೋದಕ್ಕಾಗೆಲ್ಲ ಟೈಮ್ ಬೇರೆ ಆಗಿಬಿಟ್ಟಿದೆ. ಹಾಗಾಗಿ ಇಲ್ಲಿ ಮನೆಯವ್ರು ಬರೋ ಹತ್ರ ನಾವು ತರಕಾರಿ ತೊಗೊಳೋದು ಜಾಸ್ತಿ ಅಂತ ಅಂದ್ಕೊಂಡ್ರೆ, ಅಲ್ಲಿ ನೋಡಿದ್ರೆ RMCಲಿ ಇನ್ನೂ ತರಕಾರಿಗಳು ಜಾಸ್ತಿ. ಹೇಗೆ ಮನುಷ್ಯರು ದುಡ್ದು ಹೆಂಗೆ ತಿನ್ನೋದು ತರಕಾರಿನ ಅಂತ ಅನಿಸ್ಬಿಡುತ್ತೆ ಆ ರೇಟ್ಗಳು ಕೇಳಿದ್ರೆ. ಅರ್ಧ kg ಕೊಡಲ್ಲ ಅಂತಾರೆ, 1 kg ಪೂರ್ತಿ ತೊಗೊಬೇಕು ಅಂತಾರೆ. ಏನು ಮಾಡೋಕ್ಕಾಗಲ್ಲ. ನಾವು ಚೆನ್ನಾಗಿ ಆರೋಗ್ಯವಾಗಿರಬೇಕು ಅಂದರೆ ಅಟ್ಲೀಸ್ಟ್ ನಾವು ಈ ಥರ ಸ್ವಲ್ಪನಾದರೂ ಖರ್ಚು ಮಾಡಲೇಬೇಕು. ನಾವು
ಏನಂದರೆ ನಾನು ಒಂದು 15 ದಿವಸಕ್ಕಾಗುವಷ್ಟು ಒಂದೇ ಸತಿ ತಂದುಬಿಡ್ತೀನಿ. ಸೊ ನಮ್ಮ ಮನೇಲಿ ಏನು ಇಬ್ಬರೇ ಇರೋದ್ರಿಂದ ನಾನೇನು ಜಾಸ್ತಿ ಮಾಡೋದಕ್ಕೆ ಹೋಗಲ್ಲ. ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ತೀನಿ. ಆವಾಗ ನಮಗೂ ಕೂಡ ಸೇವ್ ಅನ್ನೋದು ಆಗೇ ಆಗುತ್ತೆ. ಹಾಗಾಗಿ ಅಷ್ಟೇ. ಲಿಮಿಟ್ ಮೀರಿ ಜಾಸ್ತಿ ಮಾಡೋದಕ್ಕೇನು ಅವಶ್ಯಕತೆ ಇಲ್ಲ, ನಮಗೇನಿಲ್ಲ. ಹಾಗಾಗಿ ನಾನು ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಮಾಡ್ಕೊಳ್ತೀನಿ. ಅದು ನನಗೆ ಆವಾಗಿಂದನೂ ರೂಢಿ ಆಗಿಬಿಟ್ಟಿದೆ. ಹೆವಿ ಮಾಡ್ಕೊಂಬಿಡೋದು, ಎಲ್ಲ ಒಟ್ಟಿಗೆ ಮಾಡಿಬಿಡೋದು ಆ ಥರ ನನಗಿಷ್ಟ ಆಗಲ್ಲ. ಹಾಗಾಗಿ ನಮ್ಗೆ ಎಷ್ಟು ಬೇಕೋ ಅಷ್ಟು ತಿನ್ನಬೇಕು ಅನಿಸ್ತಾ ಆವಾಗ ಮಾಡಿ ಹೊಟ್ಟೆ ತುಂಬ ತಿನ್ನಬೇಕು ಅಷ್ಟೇ. ಇಲ್ಲಿ ನಾನು ಮಶ್ರೂಮ್ ಪೆಪ್ಪರ್ ಫ್ರೈಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಮಶ್ರೂಮ್ ಬಿರಿಯಾನಿಗೂ ಕೂಡ ಮಾಡಿಕೊಂಡೆ. ಮಶ್ರೂಮ್ ಬಿರಿಯಾನಿಗೆ ಏನು ಮಾಡಿದೆ ಅಂದರೆ ನಾನು ಕುಕ್ಕರ್ ಮುಚ್ಚಳ ಹಾಕಲಿಲ್ಲ, ಜಸ್ಟ್ ಹಾಗೆ ಮಾಡಿಕೊಂಡೆ. ಹೊಸ ತರೋವರೆಗೂ ಸ್ವಲ್ಪ ಹಾಗೆ ಮಾಡ್ಕೊಳ್ಳೋಣ ಅಂಥೇಳಿ ಮಾಡಿಕೊಂಡೆ. ತುಂಬಾ ಚೆನ್ನಾಗಿ ಬಂದಿತ್ತು. ನನಗೆ ತುಂಬಾ ಇಷ್ಟ ಮಶ್ರೂಮ್ ಬಿರಿಯಾನಿ ಎಲ್ಲ. ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆನಂತರ ಇವಾಗ ಸೊಪ್ಪುಗಳನ್ನೆಲ್ಲ ತಂದಿದ್ದೆ ಅಲ್ವಾ, ಅದನ್ನು ಕೂಡ ಎಲ್ಲ ನೀಟಾಗಿ ಸೋಸ್ಕೊತಾ ಇದ್ದೆ. ನನಗೇನೆಂದರೆ ಶನಿವಾರ ಭಾನುವಾರ ರಜೆ ಇರೋದ್ರಿಂದ ಒಂದು ವಾರದಲ್ಲಿ ಏನೇನೆಲ್ಲ ಪೆಂಡಿಂಗಿತ್ತು ಕೆಲಸ ಅದೆಲ್ಲ ಇವಾಗ ಮುಗಿಸ್ಕೊಳ್ಬೇಕು. ಅವಾಗ ಅನಿಸ್ತಾ ಇರುತ್ತೆ ಕೆಲ್ಸಕ್ಕೆ ಹೋಗೋ ಹೆಣ್ಮಕ್ಳು ಎಷ್ಟು ಮಾಡ್ತಾರೆ ಅಲ್ವಾ ಅಂತ. ಅಟ್ಲೀಸ್ಟ್ ನಮಗೆ ಈ ಥರ ಕಲಿಯೋಕ್ಕೆ ಹೋಗ್ತಾ ಇರೋದಕ್ಕೆ ಶನಿವಾರ ಭಾನುವಾರ ಹಾಲಿಡೇ ಇದೆ. ಹೆಣ್ಮಕ್ಳು ದುಡಿಲೇಬೇಕು ಅನ್ನೋ ಹೆಣ್ಮಕ್ಳು ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಅವರು ಒಂದು ವಾರ ಕಂಪ್ಲೀಟಾಗಿ ದುಡಿದು ಆನಂತರ ಸಂಡೇ ಒಂದು ದಿವಸ ಅವ್ರಿಗೆ ರೆಸ್ಟ್ ಸಿಗುತ್ತೆ ಅಂತ ಅಂದ್ಕೊಂಡ್ರೆ ಇಲ್ಲ, ತಿರ್ಗಾ ಭಾನುವಾರ ಅವರು ಕಂಪ್ಲೀಟ್ ಮನೆಯನ್ನೆಲ್ಲ ಕ್ಲೀನ್ ಮಾಡಬೇಕು, ಈ ಥರದ್ದೆಲ್ಲ ತರಕಾರಿಗಳ್ನೆಲ್ಲ ಇದು ಮಾಡ್ಕೊಳ್ಬೇಕು, ಈ ಥರದ ಕೆಲಸಗಳ್ನೆಲ್ಲ ಅವ್ರು ಮಾಡಲೇಬೇಕು. ಅವ್ರಿಗೆ ರೆಸ್ಟು ಅನ್ನೋದೇ ಸಿಗಲ್ಲ. ಆದರೂ ಖುಷಿಯಿಂದ ಅಷ್ಟೊಂದೆಲ್ಲ ಮಾಡ್ತಾರೆ. ನಿಜವಾಗ್ಲೂ ಅವ್ರಿಗೆಲ್ಲ ಹ್ಯಾಂಡ್ಸ್ ಆಫ್ ಹೇಳಲೇಬೇಕು. ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗಿ ಇದನ್ನೆಲ್ಲ ನಿಭಾಯಿಸ್ಕೊಳ್ತಾ ಅವ್ರ ಪೇಷನ್ಸ್ನಾಗಿರ್ಬೋದು, ಅವ್ರ ಮೈಂಡ್ ಕಂಟ್ರೋಲ್ ಮಾಡ್ಕೊಳ್ಳೋದಾಗಿರ್ಬೋದು, ತುಂಬಾ ಖುಷಿ ಆಗುತ್ತೆ ಆ ಥರ ಹೆಣ್ಮಕ್ಳನ್ನ ನೋಡೋದಕ್ಕೆ. ಹಾಗೆ ನನಗೂ ಅಷ್ಟೇ, ನಾನು ಫಸ್ಟು ಮನೇಲಿದ್ದಾಗ ಅಯ್ಯೋ ಬರೀ ಕೆಲಸನೇ ಅನ್ನಿಸ್ತದೆ. ಇವಾಗ ಈಚೆ ಹೋಗಿ ಬಂದರೆ ಅಯ್ಯೋ ರಜೆ ಸಿಕ್ಕಿದ್ರೆ ಈ ಕೆಲಸಗಳ್ನೆಲ್ಲ ಯಾವಾಗ ಮುಗಿಸ್ಬಿಡ್ತೀನಪ್ಪ ಅಂತ ಅನ್ನಿಸ್ತಾ ಇರುತ್ತೆ. ಯಾಕಂದರೆ ಸ್ವಲ್ಪ ಮಿಸಿ ಥರ ಅನ್ನಿಸ್ತಾ ಇದ್ದರೆ ನಮಗೂ ಕೂಡ ಕಂಫರ್ಟಬಲ್ ಇರಲ್ಲ ಅಲ್ವಾ. ಆ್ಯಂಡ್ ಡೈಲಿ ಕೂಡ ಕ್ಲೀನ್ ಮಾಡಿಕೊಂಡೇ ಕೂತ್ಕೊಳ್ಳೋಕ್ಕೂ ಆಗಲ್ಲ. ಹಾಗಾಗಿ ಇವತ್ತು ಆಲ್ಮೋಸ್ಟ್ ಸ್ವಲ್ಪ ಫ್ರಿಜ್ಗಳನ್ನೆಲ್ಲ ಕ್ಲೀನ್ ಮಾಡಿ ಎಲ್ಲ ನೀಟಾಗಿ ಎತ್ತಿಟ್ಟೆ. ಹಾಗೆ ಆ್ಯಪಲ್ಲು ಮತ್ತು ಸ್ವಲ್ಪ ಇಲ್ಲಿ ಅದು ಏನು ಹಣ್ಣು ಅಂತ ನನಗೆ ಗೊತ್ತಿಲ್ಲ ಕರೆಕ್ಟಾಗಿ, ಚಿಕ್ಕದು ಒಂಥರ ಅದು ಆ್ಯಪಲ್ ಥರನೇ ಇರುತ್ತೆ. ಅದನ್ನು ಬರಬೇಕಾದ್ರೆ ಮರದಲ್ಲಿ ಕಿತ್ಕೊಂಡ್ಬಂದ್ವಿ. ಆ ತೋಟ ನಾವು ಹೋದ ಸತಿ ಹೋಗಿದ್ವಲ್ಲ ಆ ತೋಟದಲ್ಲೇ ಕಿತ್ಕೊಂಡ್ಬರ್ತಾಯಿದ್ರು, ಅದು ನಮಗೂ ಕೊಟ್ಟರು. ಇದು ಕೂಡ ಒಂಥರ ಆ್ಯಪಲ್ ಥರನೇ ಇರುತ್ತೆ, ಆದರೆ ಈ ಥರ ಇರುತ್ತೆ. ಆದರೆ ಇದು ಹೆಸ್ರು ನನಗೆ ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ ಅಷ್ಟೇ ನನಗೆ ಹೇಳೋಕ್ಕೆ. ಸೊ ಇದನ್ನು ಕೂಡ ಕಿತ್ಕೊಂಡ್ಬಂದಿದ್ರು. ಸರಿ ಆಯಿತು, ಯಾವಾಗಾದರೂ ಒಂದೊಂದು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲನೂ ನೀಟಾಗಿ ಬಾಕ್ಸ್ಗೆ ಹಾಕಿ ಮಾಮೂಲಿ ಫ್ರಿಜ್ ಮೇಲೆ ಇಡ್ತೀನಿ ಹಣ್ಣುಗಳ್ನ. ಯಾಕಂದರೆ ನಮಗೆ ನೆನ್ಪು ಬರುತ್ತೆ ತೊಗೊಂಡು ತಿನ್ಬೋದು ಅಂತ ಹೇಳ್ಬಿಟ್ಟು. ಈ ಥರ ಬಾಕ್ಸ್ಗೆ ಹಾಕಿ ನೀಟಾಗಿಟ್ಟರೆ ಸ್ವಲ್ಪ ಮುಚ್ಚಳ ಮುಚ್ತೀವಲ್ಲ, ನೊಣಗಳಾಗಲಿ ಏನು ಓಡಾಡಲ್ಲ ಅಂತ ಹೇಳ್ಬಿಟ್ಟು ಎಲ್ಲನೂ ನೀಟಾಗಿ ಮಾಡ್ಕೊತಾ ಇದ್ದೆ. ಆ್ಯಂಡ್ ಕಿಚನು ಕೂಡ ಅಷ್ಟೇ ಸ್ವಲ್ಪ ಮೆಸ್ಸಿಯಾಗಿ ಕಾಣಿಸ್ತಾ ಇದೆ, ಅದನ್ನು ಕೂಡ ಕ್ಲೀನ್ ಮಾಡ್ಕೊಬೇಕು. ಇಷ್ಟು ಮಾಡೋ ಅಷ್ಟೊತ್ತಿಗೆ ಪ್ರವೀಣವರು ಕೂಡ ಹಸುಗಳ್ನ ಹೊಲ್ದ ಹತ್ರ ಕಟ್ಟಾಕಿ ಬಂದಿದ್ದರು. ಅದನ್ನು ಕೂಡ ಕರ್ಕೊಂಬಂದರು. ಅದನ್ನು ಅಂದರೆ ಮಾಮೂಲಿ ಮುಸುರೆಲ್ಲ ಇಕ್ಬೇಕಲ್ಲ, ಹಾಗೆ ನನಗೆ ಬೇಜಾರಿಲ್ದಂಗೆ ನಾವು ಕೆಲಸ ಮಾಡಲೇಬೇಕಾಗತ್ತೆ. ಇವಾಗ ನೋಡ್ಬೋದು ಬೆಡ್ ಅದಾಗಿರ್ಬೋದು, ಬೆಡ್ಶೀಟ್ಗಳು, ಈಚೆ ಬೆಡ್ಶೀಟ್ಗಳು ಅದನ್ನೆಲ್ಲ ವಾರಕ್ಕೊಂದು ಸತಿ ತೆಗೆದು ಕ್ಲೀನ್ ಮಾಡಿ ಒಗೆಯೋದು ಇದನ್ನೆಲ್ಲ ಮಾಡಲೇಬೇಕು. ಇವಾಗ ನನಗೆ ಸ್ವಲ್ಪ ವಾಷಿಂಗ್ ಮಿಷಿನ್ ಇರೋದ್ರಿಂದ ಸ್ವಲ್ಪ ಆರಾಮ್ ರಿಲೀಫ್ ಅನಿಸ್ತು. ಇಲ್ಲ ನಾನೇ ಕೂತ್ಕೊಂಡು ಒಗಿಬೇಕು ಅಂದರೆ ಒಂದು ದಿವಸ ಪೂರ್ತಿ ಬಟ್ಟೆದೇ ಆಗಿರೋದು, ಬೇರೆ ಕೆಲಸ ಎಲ್ಲ ಪೆಂಡಿಂಗ್ ಇರೋದು. ಹಾಗೆ ಈ ವಾಷಿಂಗ್ ಮಿಷಿನ್ ಬಗ್ಗೆನೂ ಕೇಳ್ತಾಯಿದ್ರಿ, ಅಕ್ಕ ಇವಾಗಲೂ ಯೂಸ್ ಮಾಡ್ತಾಯಿದ್ದೀರಾ, ತುಂಬ ಚೆನ್ನಾಗಿ ಕೊಳೆ ಹೋಗ್ತಾ ಇದೆಯಾ, ತೊಗೊಬೋದಾ ಅಂತ ಎಲ್ಲ. ನಿಜವಾಗ್ಲೂ ನಾನು ಇವಾಗಲೂ ಯೂಸ್ ಮಾಡ್ತಾಯಿದ್ದೀನಿ, ತುಂಬ ಚೆನ್ನಾಗಿ ಕೊಳೆ ಹೋಗುತ್ತೆ. ಅಂದರೆ ಲಿಮಿಟೆಡ್ ಬಟ್ಟೆಗಳನ್ನ ಹಾಕಿ ನೀವು ಒಂದು 2 ಸತಿ ಮಾಡಿ. ಅಂದರೆ ಫಸ್ಟ್ನೇ ಸತಿ ಪೂರ್ತಿ 15 ನಿಮಿಷನೂ ಇಡಿ, ಎರಡನೇ ಸತಿ ತಿರ್ಗಾ ಅದಕ್ಕೆ ಬಟ್ಟೆಗೆ ನೀರು ತುಂಬಿಸ್ಬಿಟ್ಟು ಒಂದು 5 ನಿಮಿಷ 10 ನಿಮಿಷ ಬಿಡಿ. ಸ್ವಲ್ಪ ಅಂದರೆ ತಿರ್ಗಾ ಕೊಳೆ ಏನಾದರೂ ಇದ್ದರೆ ಅದು ಎಕ್ಸ್ಟ್ರಾ ಹೋಗೋ ಥರ. ಆ ಥರ 2 ಸತಿ ನಾವು ಹಾಕೋದ್ರಿಂದ ಆರಾಮಾಗಿ ಬಟ್ಟೆಲಿ ಎಷ್ಟೇ ಕೊಳೆ ಇದ್ದರೂ ಕೂಡ ಹೋಗುತ್ತೆ. ಹಾಗಾಗಿ ನಾನು ಇದೇ ಥರನೇ ಫಾಲೋ ಮಾಡ್ತಾಯಿದ್ದೀನಿ. ನನಗೇನಾಯಿತು ಅಂದರೆ ಕರೆಂಟ್ ಹೋಗೋದು ಬರೋದು ಆಗ್ತಾಯಿತ್ತು. ಹಾಗಾಗಿ ಸ್ವಲ್ಪ ಈ ಸತಿ ಬಟ್ಟೆ ಒಗೆಯೋದೆಲ್ಲ ಲೇಟ್ ಆಯಿತು. ನಾನು ಬಟ್ಟೆ ಒಗೆಯೋಕ್ಕೆ ಇದು ಮಾಡಿದಾಗೆಲ್ಲ ನಮ್ಮೂರಲ್ಲಿ ಹೋಗೋದು ಕರೆಂಟು ಬರೋದು ಇದೇ ಥರನೇ ಆಗ್ತಾಯಿತ್ತು. ಪ್ರವೀಣ್ ಅವ್ರ ಹಸುಗಳಿಗೆಲ್ಲ ಮೇವು ಕುಯ್ಕೊಂಬಂದರು, ಅವರು ಕೂಡ ಹಾಲು ಕರೆದ್ರು. ಹಾಗೆ ರೇಗಿಸ್ತಾ ಇದ್ದೆ ನಾನು. ಆ ಕುಳ್ಳಿ ಏನು ಮಾಡ್ತಾಯಿದ್ಲು ಅಂದರೆ ಬಾಲದಲ್ಲಿ ಹೊಡಿತಾ ಇದ್ಲು. ಹಾಗಾಗಿ ನಂದು ಸೇರಿಸಿ ಹೊಡಿ ಅಂತ ನಾನು ರೇಗಿಸ್ತಾ ಇದ್ದೆ ಅವ್ರನ್ನ. ಆವಾಗಿಂದ ಬಟ್ಟೆ ಹಾಕ್ದೆ, ಅವಲೇ ಕರೆಂಟ್ ಹೋಯ್ತು. ಆವಾಗಿಂದ ವೆಯ್ಟ್ ಮಾಡ್ತಾನೇ ಇದ್ದೀನಿ, ಕರೆಂಟ್ ಅಂತೂ ಬರಲಿಲ್ಲ. ಅವರು ಹಾಲು ಕರೆದು ಹಾಲು ಹಾಕೋಕ್ಕೆ ಅಂತ ಹೇಳ್ಬಿಟ್ಟು ಹೋದರು, ಕರೆಂಟೇ ಬರಲಿಲ್ಲ. ಇವತ್ತು ಹಾಕ್ಬಿಡೋಣ ಅಂತ ಅಂದ್ಕೊಂಡೆ, ಯಾಕಂದರೆ ನಾಳೆ ಭಾನುವಾರ ಆಗಿರೋದ್ರಿಂದ ಪೂಜೆ ಎಲ್ಲ ಮಾಡಬೇಕಲ್ಲ, ಅದಕ್ಕೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು
ಹಾಕಿದೆ. ಅಲ್ಲಿ ನೋಡಿದ್ರೆ ಕರೆಂಟ್ ತೆಗ್ದವ್ರು ಇನ್ನೂ ಹಾಕಿಲ್ಲ. ಹಿಂಗೆ ನಾವು ಕೆಲಸ ಮಾಡಬೇಕು ಅಂದ್ಕೊಂಡ್ರೆ ಈ ಥರ. ಜಾಸ್ತಿ ಇಲ್ಲ, ಒಂದು ಚಿಕ್ಕ ಬ್ರೇಷನ್ ಅಷ್ಟಿದೆ. ನಮ್ಮದೇ ಜಾಸ್ತಿ ಇರೋದು, ಯಾಕಂದರೆ ಡೈಲಿ ಬೇರೆ ಬೇರೆ ಹಾಕೊಂಡು ಹೋಗ್ತೀನಲ್ವ, ಹಾಗಾಗಿ ಅಷ್ಟೇ ಅದೇ ಇರೋದು. ಆಲ್ರೆಡಿ ಆಯಿತು 5:30 6 ಗಂಟೆ ಹತ್ತತ್ರ ಆಗ್ತಾ ಬಂತು. ನೋಡೋಣ ಇನ್ನು ಎಷ್ಟೊತ್ತಿಗೆ ಕರೆಂಟ್ ಕೊಡ್ತಾರೆ ಅಂತ. ಕರೆಂಟ್ ಬಂತು, ಅಷ್ಟರೊಳಗೆ ಕಸ ಎಲ್ಲ ನೀಟಾಗಿ ಗುಡಿಸಿ ಎಲ್ಲ ಎತ್ತಿಟ್ಟೆ. ಬಟ್ಟೆ ಹಾಕಿದ್ದೀನಲ್ಲ ಅದು ಆನ್ ಆಗಿದೆ. ಇವತ್ತಂತೂ ನನಗೆ ಮುಗಿಯದಾರ್ತಿರ ಕೆಲಸ ಅಂತಲೇ ಹೇಳ್ಬೋದು. ಇನ್ನೂ ಅಮ್ಮ ಇದನ್ನೆಲ್ಲ ಕೊಟ್ಟು ಕಳಿಸಿದ್ದಾರೆ, ಅದನ್ನೆಲ್ಲ ಸ್ಟಿಚ್ ಬೇರೆ ಹಾಕಬೇಕಾಗಿತ್ತು, ಆಗಲಿಲ್ಲ. ನಾಳೆ ಹಾಕ್ತೀನಿ ಫ್ರೀ ಆದರೆ. ಹಾಗೆ ಈ ಪಾಟಲ್ಲಿ ನಾನೇನೆಂದರೆ ಒಂದು 2-3 ಟೊಮೊಟೊಗಳು ಕೊಳ್ತೋಗಿತ್ತು. ಏನಕ್ಕೆ ಎಸೆಯೋದು ಅಂತ ಹೇಳ್ಬಿಟ್ಟು ಸುಮ್ಮನೆ ಈ ಪಾಟ್ ಒಳಗೆ ಹಾಕಿದ್ದೆ. ಎಷ್ಟು ಅಂದರೆ ಟೊಮೊಟೊ ಗಿಡಗಳು ಬಂದಿದೆ ನೋಡಿ. ಆದರೆ ಅದ್ರ ಮೇಲೆ ಎಲೆ ಮೇಲೆ ಏನೋ ಒಂಥರ ಇದ್ರ ಥರ ಕಾಣಿಸ್ತಾ ಇತ್ತು. ಅದೇನು ಅಂತ ನನಗೂ ಗೊತ್ತಾಗಲಿಲ್ಲ. ಓಕೆ, ನೋಡೋಣ ಬರುತ್ತೋ ಇಲ್ವೋ ನೋಡೋಣ ಅಂತ ಹೇಳ್ಬಿಟ್ಟು ಸುಮ್ಮನಾದೆ. ಆ್ಯಂಡ್ ಇವಾಗ ಮಳೆ ಬಂತಲ್ಲ, ಆಲೂವೆರಾ ನಾನು ಹಾಕಿದ್ದೆ, ಅದು ತುಂಬ ಆಲ್ಮೋಸ್ಟ್ ಇನ್ನೇನು ಒಣಗೋ ಥರನೇ ಆಗ್ಬಿಟ್ಟಿತ್ತು. ಆ ಮಳೆ ಬಂದಿದ್ದಕ್ಕೆ ನೋಡಿ ಎರಡೂ ಫುಲ್ಲು ನೀಟಾಗಿ ಚಿಗುರ್ಕೊಂಡಿದ್ದೆ. ನಿಮಗೆ ಇನ್ನೊಬ್ರನ್ನ ತೋರಿಸ್ಬೇಕು, ಯಾರು ಅಂದರೆ ಇವಳೇ. ನಮ್ಮ ಮನೆಗೆ ಮೊನ್ನೆ ಬಂದಿದ್ದಾಳೆ ಇವಳು, ಗೌರಿ. ನಾವು ಇಟ್ಟಿದ್ದೀವಿ ಹೆಸ್ರನ್ನ ಗೌರಿ ಅಂತ ಹೇಳ್ಬಿಟ್ಟು. ಅವಳು ನಂದಿನಿ, ಅವಳು ಕುಳ್ಳಿ, ಇವಳು ಗೌರಿ. ಇವಳು ಕರು ಹಾಕ್ತಾಳೆ, ಕರು ಹಾಕಿದ್ಮೇಲೆ ಹಾಲು ಕೊಡ್ತಾಳೆ. ಜಾಸ್ತಿ ತೋರ್ಸೋಕ್ಕೆ ಹೋಗಲ್ಲ, ಆಮೇಲೆ ದೃಷ್ಟಿಗಿಷ್ಟಿ ಆಗಿಬಿಡುತ್ತೆ. ನನಗೆ ಅದೊಂದು ಭಯ ವೀಡಿಯೋದಲ್ಲಿ ತೋರಿಸೋದಕ್ಕೂ ಕೂಡ. ಅವಾಗೆಲ್ಲ ಮೇಕೆ ಅಂದರೆ ಕುರಿಮರಿ ಮೇಕೆ ಎಲ್ಲ ಇತ್ತಲ್ಲ, ಅವಾಗೆಲ್ಲ ಸತ್ತೋಗಿತ್ತಲ್ಲ, ತೋರಿಸಿದ್ದಕ್ಕೋ ಏನೋ ದೃಷ್ಟಿಗೋ ಗೊತ್ತಿಲ್ಲ. ಅವತ್ತಿನ ಸ್ವಲ್ಪ ಭಯ ನನಗೆ. ಮನೇಲಿ ಪ್ರಾಣಿಗಳು ನಾವು ಸಾಕೋದನ್ನೆಲ್ಲ ತೋರಿಸೋದಕ್ಕೆ ಭಯ, ಹಾಗಾಗಿ ಜಾಸ್ತಿ ನಾನು ತೋರಿಸೋದಕ್ಕೆ ಹೋಗಲ್ಲ. ಅದಕ್ಕೋಸ್ಕರನೇ ನಾನು ತೋರಿಸಲ್ಲ. ಯಾಕಂದರೆ ಕೆಲವು ಸತಿ ತುಂಬ ಹೇಳೋಕ್ಕಾಗಲ್ಲ, ದೃಷ್ಟಿಯಾಗಿ ನಮಗಾಗಬೇಕಾಗಿರೋದು ಅವುಗಳಿಗಾಗ್ಬಿಡುತ್ತೆ. ಅದೊಂದಕ್ಕೋಸ್ಕರ ಅಷ್ಟೇ. ನಾನು ಮೊನ್ನೆ ಏನು ನಾನು ತೋರಿಸೋದಕ್ಕೆ ಹೋಗಲಿಲ್ಲ. ಇವತ್ತು ಹಾಗೆ ನಾನು ನಿಮಗೆ ಅವಳನ್ನೂ ಕೂಡ ಪರಿಚಯ ಮಾಡೋಣ ಅಂತ ಹೇಳಿ ಪರಿಚಯ ಮಾಡಿದೆ ಅಷ್ಟೇ. ಇನ್ನು ಅವಳು ನಮ್ಮ ಮನೇಲೇ ಇರ್ತಾಳಲ್ಲ, ಕೇಳ್ತಿರಲ್ಲ ವಿಡಿಯೋದಲ್ಲಿ ತಿರ್ಗಾ ಇನ್ನೊಂದು ತೊಗೊಂಡು ಬಂದ್ರ ಅಂತ. ಹಾಗಾಗಿ ಇನ್ಮೇಲೆ ಒಂದೊಂದೇ ಬರ್ತಾ ಇರುತ್ತೆ. ನಾವು ಕೂಡ ದಿನ ಒಂದೊಂದೇ ಜಾಸ್ತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಯಾಕಂದರೆ ನಮಗೆ ಮೇವು ಚೆನ್ನಾಗಿ ಇದೆ, ಹಾಗಾಗಿ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಪ್ರವೀಣವರು ತಂದಿದ್ದಾರೆ. ಇನ್ಮೇಲೆ ಸ್ವಲ್ಪ ಹೆಂಗೋದ್ರೂ ಬ್ಯಾಲೆನ್ಸ್ ಮಾಡಿ ಮಾಡೋಣ ಅಂತ ಹೇಳ್ಬಿಟ್ಟು ತೊಗೊಂಬಂದಿದ್ದಾರೆ. ನೋಡೋಣ. ಕರೆಂಟ್ ಬಂತಲ್ಲ, ಮಿಷಿನ್ಗೆ ಬಟ್ಟೆ ಹಾಕಿದ್ದೀನಿ. ಇನ್ನು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ಕತ್ಲಾಗುತ್ತೆ. ಇನ್ನೆರಡು ಸತಿಗೆ ಬಟ್ಟೆಗಳಾಗುತ್ತೆ. ಇನ್ನು ಕಿಚನ್ನಲ್ಲಿ ಪಾತ್ರೆ ತೊಳೆದಿಲ್ಲ, ಇನ್ನು ನೈಟ್ಗೆ ಅಡುಗೆ ಬೇರೆ ಮಾಡಬೇಕು. ಏನೇನಾಗುತ್ತೋ ಗೊತ್ತಿಲ್ಲ. ಇವಾಗ ಸ್ವಲ್ಪ ಪರವಾಗಿಲ್ಲ, ಹುಷಾರೆಲ್ಲ ಕಮ್ಮಿ ಆಗಿದೆ. ಅದಕ್ಕೋಸ್ಕರನೇ ಇವತ್ತು ಆದಷ್ಟು ಕೆಲಸಗಳನ್ನ ಮುಗಿಸ್ತಾ ಇದ್ದೀನಿ. ಸ್ವಲ್ಪ ನಾಳೆ ಬೇರೆ ಅಂದರೆ ಪೂಜೆ ಮಾಡಿಬಿಟ್ಟು ಅಕ್ಕಿ ಮಾಡ್ಕೊಳ್ಳೋದಿದೆ, ಹಾಗಾಗಿ ಅಕ್ಕಿ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆದಷ್ಟು ಇವತ್ತೇ ಕೆಲಸಗಳನ್ನೆಲ್ಲ ಮುಗಿಸ್ತಾ ಇದ್ದೀನಿ. ನಾನು ಪೂಜೆನೇ ಮಾಡಿಲ್ಲ, ಹಾಗಾಗಿ ಪೂಜೆ ಮಾಡಬೇಕು ನಾಳೆ ಅಂತ ಹೇಳ್ಬಿಟ್ಟು ಇವತ್ತು ಆದಷ್ಟು ಎಲ್ಲ ಕ್ಲೀನ್ ಎಲ್ಲ ಮಾಡಿಕೊಂಡು ಮಾಡ್ತಾ ಇರೋದು. ಪ್ರಾಣಿಗಳ ವಿಷಯದಲ್ಲಂತೂ ಯಾವುದಕ್ಕೂ ತಮಾಷೆ ಆಗಲಿ, ಇನ್ನೊಂದು ಕಂಡಮ್ ಆಗಲಿ ಮಾಡಬೇಕು ಹೋಗಬಾರ್ದು. ಯಾಕಂದರೆ ನನಗೆ ಕೆಲವೊಂದು ನಾನು ಹಸುಗಳ್ನೆಲ್ಲ ತೋರಿಸಿದಾಗ ತುಂಬ ಕಂಡಮ್ಮಾಗಿ ಮಾತಾಡಿರೋರು ಇದ್ದಾರೆ. ಅಯ್ಯೋ ಹಸು ಮೇಯಿಸೋರು ಈ ಥರದ್ದೆಲ್ಲ ಹೇಳಿದ್ದಾರೆ. ಏನೋ ನಮ್ಮ ಬಗ್ಗೆ ಏನಾದರೂ ಅಂದರೆ ನಾವು ತಲೆ ಅಯ್ಯೋ ಬಿಡು, ನಾವು ಇದೆಲ್ಲ ಕೇಳಿದ್ದೀವಿ ಅಂತಲೇ ಅಂದ್ಕೊಂಡು ಸುಮ್ಮನಾಗ್ಬೋದು. ಆದರೆ ನಾವು ಸಾಕುವಂತಹ ಮಹಾಲಕ್ಷ್ಮಿ ಅಂತ ಸಾಕುವಂತಹ ಹಸುಗಳ ಬಗ್ಗೆ ಯಾರಾದರೂ ಕೆಟ್ಟದಾಗಿ ಮಾತಾಡಿಬಿಟ್ರೆ ನಂಗೆ ತುಂಬಾ ಬೇಜಾರಾಗುತ್ತೆ. ಅಳು ಬರೋ ಥರನೇ ಆಗಿಬಿಡುತ್ತೆ. ಅಲ್ಲ, ನಾವೇನು ಮಾಡಿದ್ದೋ ಇವ್ರಿಗೆ ಅಷ್ಟು ಇದ್ರಾಗ ನೀಚವಾಗೆಲ್ಲ ಕಮೆಂಟ್ ಮಾಡ್ತಾರಲ್ಲ ಅಂತ ಅನಿಸ್ಬಿಡುತ್ತೆ. ಹಾಗಾಗಿ ನಾನು ವೀಡಿಯೋದಲ್ಲೆಲ್ಲ ಜಾಸ್ತಿ ಹಸುಗಳು ತೋರ್ಸೋಕ್ಕೆ ಹೋಗ್ತಾಯಿಲ್ಲ ಇತ್ತೀಚೆಗೆ. ನಾವೇನಾದರೂ ಹೊಸ್ದಾಗಿ ಹಸು ತಂದ್ರೂ ಕೂಡ ನಾನು ತೋರ್ಸೋದಕ್ಕೆ ಹೋಗಲ್ಲ. ಅದಾಗಿ ಒಂದು ಸ್ವಲ್ಪ ದಿವಸ ಆದಮೇಲೆ ನಾನು ತೋರಿಸ್ತೀನಿ. ಹಾಗೆ ಮಾಡ್ತಾಯಿದ್ದೀನಿ. ಇವತ್ತು ಅಷ್ಟೇ ನಾವು ತಂದು ಆಲ್ಮೋಸ್ಟ್ 1 ವಾರ ಆಗಿತ್ತು. ಆಮೇಲೆ ನಾನು ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಗೌರಿನ ಇವತ್ತು ನಾನು ನಿಮ್ಮ ಜೊತೆ ತೋರಿಸ್ದೆ ಅವಳನ್ನ. ಹಂಗಂತ ಅವಳನ್ನ ಡೈಲಿನೂ ತೋರ್ಸೋಕ್ಕಾಗಲ್ಲ, ಯಾಕಂದರೆ ಅವಳು ಇವಾಗ ಕರು ಹಾಕೋದ್ರಿಂದ ದೃಷ್ಟಿ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾನೇನು ಜಾಸ್ತಿ ತೋರ್ಸೋದಕ್ಕೆ ಹೋಗಲಿಲ್ಲ. ಹಾಗಾಗಿ
ಜಾಸ್ತಿ ತೋರ್ಸೋಕ್ಕೂ ಹೋಗಲ್ಲ ಅಂತಲೇ ಅಂದ್ಕೊಂಡು ಸುಮ್ಮನಾದೆ. ಹೇಳಿದ್ನಲ್ಲ, ಕೆಲವೊಬ್ಬ ಮನಸ್ಥಿತಿ ಹಂಗಿರುತ್ತೆ. ಕೆಲವರು ತುಂಬ ನೀಚವಾಗೂ ಮಾತಾಡ್ತಾರೆ. ಅವ್ರಿಗೆ ಯೋಗ್ಯತೆಗಳಿಲ್ಲ ಅಂದ್ರೂ ಕೂಡ ಆ ಗೋಮಾತೆಗಳ ಬಗ್ಗೆ ತುಂಬ ಕೆಟ್ಟದಾಗಿ ಮಾತಾಡ್ತಾರೆ. ನಾವು ಅದರಿಂದನೇ ನಾವು ಏನಂತೀರ, ಎಂಥ ಪರಿಸ್ಥಿತಿಯಲ್ಲಿ ದುಡ್ಡು ಇಲ್ದಂಗೆ ಇರಲಿ, ಆ ಟೈಮಲ್ಲಿ ನಮಗೆ ಅಟ್ಲೀಸ್ಟ್ 2,000ನಾಗಲಿ 3,000ನಾಗಲಿ ಹಾಲಿನ ಡೈರಿ ಏನು ನಾವು ಹಾಲು ಹಾಕ್ತೀವಲ್ಲ ಅದರಿಂದ ನಮಗೆ ಬರುತ್ತೆ. ಅವರಿಂದ, ಹಸುಗಳಿಂದ ನಮಗೆ ಬರುತ್ತೆ. ಅದು ತುಂಬಾ ಹೆಲ್ಪ್ಫುಲ್ ಅಲ್ವಾ ನಮಗೆ. ಕಷ್ಟ ಸಮಯದೆಲ್ಲ ಗೋಮಾತೆ ನಮ್ಗೆ ಆಗಿದ್ದಾರೆ ಅಂದರೆ ನಾವು ಅವನ್ನ ರೆಸ್ಪೆಕ್ಟಿಂದ ನೋಡಬೇಕು ಅನ್ನೋದು. ಆ ಕೆಲಸ ನಿಮಗೆ ಬರುತ್ತೋ ಬಿಡುತ್ತೋ ಬೇಡ, ನೀವು ಮಾಡ್ತಿರೋ ಬಿಡ್ತಿರೋ ಬೇಡ, ಅಟ್ಲೀಸ್ಟ್ ಅದ್ರ ಮೇಲೆ ಗೌರವ ಒಂದು ಇಟ್ಕೊಬೇಕಲ್ವ ನಾವು. ಅದನ್ನಾದರೂ ಮಾಡಿ ಮನುಷ್ಯತ್ವ ಇರೋರು, ಅಷ್ಟೇ ನಾನು ಕೇಳ್ಕೊಳ್ಳೋದು. ಅದಕ್ಕೋಸ್ಕರ ಸ್ವಲ್ಪ ಭಯ ನನಗೆ ವೀಡಿಯೋದಲ್ಲೆಲ್ಲ ಹಸುಗಳ್ನ ತೋರ್ಸೋಕ್ಕೆ. ತೋರಿಸಿ ಅಕ್ಕ, ತುಂಬ ನೇಚರ್ ಎಲ್ಲ ನಿಮ್ಮದು ಜಾಗಗಳು ತುಂಬ ಚೆನ್ನಾಗಿದೆ, ಹೊಲ, ಹಸುಗಳು, ನೀವು ಮೇಕೆಗಳು ಎಲ್ಲನೂ ತೋರಿಸಿ ಅಂತ ಹೇಳ್ತೀರಾ. ಆದರೆ ನಾನು ಜಾಸ್ತಿ ತೋರಿಸೋದಕ್ಕೆ ಇದೇ ಒಂದು ಕಾರಣಕ್ಕೆ. ನಮ್ಮ ಬಗ್ಗೆ ಏನಾದರೂ ಮಾತಾಡಿದ್ರೆ ಪರವಾಗಿಲ್ಲ, ಆದರೆ ಪ್ರಾಣಿಗಳ ಬಗ್ಗೆ, ಹಸುಗಳ ಬಗ್ಗೆ ತುಂಬಾ ಕೆಟ್ಟದಾಗಿ ಮಾತಾಡ್ತಾರೆ. ಹಾಗಾಗಿ ನಾವು ಕುರಿ ಸಾಕ್ತಾಯಿದ್ರು, ಹೋರಿ ಸಾಕ್ತಾಯಿದ್ರು, ಯಾವುದನ್ನು ನಾನು ತೋರ್ಸೋದಕ್ಕೆ ಹೋಗ್ತಾಯಿಲ್ಲ. ಕೆಲವರು ಕೆಟ್ಟ ಕಣ್ಣು ಹಾಕೋರು ಇರ್ತಾರೆ, ಕೆಲವರು ಕೆಟ್ಟದಾಗಿ ಮಾತಾಡೋರು ಇರ್ತಾರೆ ಅಷ್ಟೇ. ಹಾಗೆ ಇಲ್ಲಿ ಸಂಜೆನೇ ಆಗೋಯಿತು. ನಾನು ಬಟ್ಟೆ ಎಲ್ಲ ಹಾರಾಕೋ ಅಷ್ಟೊತ್ತಿಗೆ ಕರೆಂಟ್ ಹೋಗಿ, ಕರೆಂಟ್ ಬರ್ದಿರೋ ಹಾಗೆ. ಆದರೂ ಚೆನ್ನಾಗಿತ್ತು. ಸಂಜೆನೇ ಎಲ್ಲ ಹಾರಾಕ್ಬಿಟ್ಟು ಅಷ್ಟರೊಳಗೆ ಪ್ರವೀಣ್ ಅವರು ಕೂಡ ಹಸುಗಳಿಗೆ ಮೇವು ಹೊಡಿತಾಯಿದ್ರು. ಇನ್ನು ನನಗೆ ಲಾಸ್ಟು ಇನ್ನೊಂದು ಚೂರು ಅಂದರೆ ಸೀಮೆ ಬಟ್ಟೆ ಅಂತ ಹೇಳ್ತಾರಲ್ವ, ಅದನ್ನೆಲ್ಲ ಹಾಕಿದ್ದೆ. ಅದನ್ನು ಕೂಡ ನಾನು ಇದರೊಳಗೆ ಹಾಕ್ತೀನಿ. ಲಾಸ್ಟ್ ಅದು ಮಣ್ಣೇನಾದರೂ ಇದ್ದರೆ ನೀಟಾಗಿ ಕ್ಲೀನ್ ಮಾಡಿದ್ರೆ ಒಂದೇ ಸತಿ ನೀರು ಹಾಕಿ ತೊಳಿಬೋದು, ಅದೇನಾಗಲ್ಲ. ಎಲ್ಲ ಕಂಪ್ಲೀಟ್ ಆಯಿತು. ಇವಾಗ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ. ಫುಲ್ಲು ಯಾಕೋ ಒಂಥರ ಫೇಸೆಲ್ಲ ಊದ್ಕೊಳ್ಳೋ ಥರ ಅನ್ನಿಸ್ತಾ ಇದೆ. ಇವಾಗ ರೈಸ್ ಮಾಡಿ ಸ್ವಲ್ಪ ರಸಮ್ ಮಾಡ್ತೀನಿ. ಹಾಗೆ ಸ್ವಲ್ಪ ಬೋಟಿಗಳು ತಂದಿದ್ದೆ, ತುಂಬ ದಿವಸನೇ ಆಗೋಗಿತ್ತು, ನಾನು ಅಲ್ಲಿ ನೋಡಿದೆ, ಹಾಗಾಗಿ ತೊಗೊಂಬಂದೆ. ರಸಮ್ ಮಾಡಿ, ರೈಸ್ ಮಾಡಿ, ಬೋಟಿ ಕರೆದ್ರೆ ಸೂಪರಾಗಿರುತ್ತೆ. ಹಾಗಾಗಿ ಕ್ವಿಕ್ಕಾಗಿ ಮಾಡ್ತೀನಿ. ಇನ್ನೂ ಪಾತ್ರೆ ಎಲ್ಲ ತೊಳೆದು ಸ್ವಲ್ಪ ಕಿಚನೆಲ್ಲ ಕ್ಲೀನ್ ಮಾಡಿಟ್ಟು ಮಲ್ಕೊಳ್ಬೇಕು. ಯಾಕಂದರೆ ನಾಳೆ ಪೂಜೆ, ಯಾಕಂದರೆ ವಾರದ ದಿವಸ ಬಿಡೋಂಗೇ ಇಲ್ಲ. ನಾಳೆ ಭಾನುವಾರ ಆಗಿರೋದ್ರಿಂದ ಅದೊಂದು ತಲೆಯಲ್ಲಿ ಪೂಜೆ ಇರೋದ್ರಿಂದ ಎಲ್ಲ ಕ್ಲೀನ್ ಮಾಡಬೇಕು ಅಂತ ತಲೆಯಲ್ಲಿ ಹೊಳಿತಾನೇ ಇರುತ್ತೆ ಅವಾಗ. ಹಾಗಾಗಿ ಹೇಳಿದೆ ಅಷ್ಟೇ. ಕ್ವಿಕ್ಕಾಗಿ ಮಾಡ್ತೀನಿ. ಅವರೆಲ್ಲ ಹೊರಗಡೆ ಹೋದರು. ನಾನು ಬಟ್ಟೆ ಎಲ್ಲ ಹಾರಾಕ್ಬಿಟ್ಟು ಸ್ವಲ್ಪ ಹೊತ್ತು ಕೂತಿದ್ದೆ, ಅಮ್ಮನ ಜೊತೆ ಮಾತಾಡ್ತಾಯಿದ್ದೆ, ಅಪ್ಪು ಜೊತೆ. ಅದಕ್ಕೋಸ್ಕರ ತಿರ್ಗಾ ಸ್ಟಾರ್ಟ್ ಮಾಡಿದೆ. ಕ್ವಿಕ್ಕಾಗಿ ಮಾಡ್ತೀನಿ, ಬನ್ನಿ. ಹಾಗೆ ಇಲ್ಲಿ ನಾನು ನೈಟ್ ಊಟಕ್ಕೆ ಅಂತ ಹೇಳ್ಬಿಟ್ಟು ರೈಸ್ ಇಡ್ತಾಯಿದ್ದೀನಿ. ಮಶ್ರೂಮ್ ಬಿರಿಯಾನಿ ಮಧ್ಯಾಹ್ನಕ್ಕೆ ಮತ್ತು ಬೆಳಗ್ಗೆಗೆ ಆಗೋಯಿತು. ಹಾಗಾಗಿ ಸ್ವಲ್ಪ ರಸಮ್ ಮಾಡಿ, ಆ ಬೋಟಿ ತಂದಿದ್ನಲ್ಲ ಅದನ್ನು ಕರಿಯೋಣ ಅಂತೇಳಿ ರೈಸು ಮತ್ತು ಟೊಮೊಟೊನ ಬೇಯಕ್ಕೆ ಇಟ್ಬಿಟ್ಟು, ಇಲ್ಲಿ ನಾನು ಪೆಪ್ಪರ್ ಪೌಡ್ರ್ ಮಾಡ್ಕೊಂಡಿದ್ನಲ್ವ ಅದನ್ನೆಲ್ಲ ಒಂದು ಬಾಕ್ಸ್ಗೆ ಹಾಕಿ ಇಟ್ಕೊತಾ ಇದ್ದೀನಿ. ಹಾಗೆ ನಾನು ಒಂದು ಇದನ್ನು ತಂದಿದ್ದೆ, ಅಂದರೆ ಬಾದಾಮಿ ಗೋಧು ಅಂತಲೂ ಹೇಳ್ತಾರೆ, ಗೋದಾ ಅಂತಲೂ ಏನೋ ಹೇಳ್ತಾರೆ ಇದಕ್ಕೆ. ಅಂದರೆ ಇದು ಸ್ವಲ್ಪ ದೊಡ್ಡದಾಗಿ ಒಂಥರ ಕಲ್ಸಕ್ಕರೆ ಥರ ಬರುತ್ತೆ. ನೀರಲ್ಲಿ ಹಾಕಿದ್ರೆ ಅದು ಸ್ವಲ್ಪ ಒಂಥರ ಜೆಲ್ಲಿ ಟೈಪಲ್ಲಿ ಬರುತ್ತೆ. ಇದರಲ್ಲಿ 2 ಥರ ಬರುತ್ತೆ. ಬರೀ ಒಂದು ಗೋಧು ಅಂತ ಬರುತ್ತೆ, ಇನ್ನೊಂದು ಬಾದಾಮಿ ಗೋಧು ಅಂತ ಬರುತ್ತೆ. ನಾನಿಲ್ಲಿ ಬಾದಾಮಿ ಗೋಧುನ ತೊಗೊಂಡಿದ್ದೀನಿ. ಇದು ನನಗೆ ಹುಡುಕ್ತಾ ಇದ್ದೆ, ನನಗೆ ಇವಾಗ RMCಲಿ ಸಿಕ್ತು, ಅದಕ್ಕೋಸ್ಕರ ತೊಗೊಂಬಂದೆ. ಯಾಕಂದರೆ ಪ್ರವೀಣ್ ಅವ್ರು ತುಂಬ ಹೀಟ್ ಕೆಲಸ ಎಲ್ಲ ಮಾಡ್ತಾರೆ. ನಾವು ಕೂಡ ಕೆಲವು ಸತಿ ಹಸು ಕೆಲಸ ಎಲ್ಲ ಮಾಡ್ಬೇಕಾದ್ರೆ ಹೆವಿ ಎಕ್ಸೆಸ್ ಆಫ್ ಹೀಟ್ ಆದಾಗ ಇದನ್ನು ಜಸ್ಟ್ ಒಂದು 4ರಿಂದ 5 ಕಾಳನ್ನ ನೀರಲ್ಲಿ ನೆನೆಹಾಕಿ ನಾವು ಅದ್ರ ಜೊತೆ ಏನಾದರೂ ಇದನ್ನು ಮಾಡಿಕೊಂಡು ಕುಡಿಯೋದ್ರಿಂದ ತುಂಬಾ ದೇಹ ತಂಪಾಗುತ್ತೆ, ಕ್ವಿಕ್ಕಾಗಿ ತಂಪಾಗುತ್ತೆ. ಬರೀ ಗೋಧು ಅಂತ ಸಿಗುತ್ತೆ, ಅಂದರೆ ಚಿಕ್ಕ ಒಳ್ಳೆ ಕಲ್ಲು ಥರನೇ ಅದು ಕಾಣಿಸುತ್ತೆ. ಅದು ನಮಗೆ ಎಕ್ಸೆಸ್ ಆಫ್ ಹೀಟ್, ಅಂದರೆ ತುಂಬ ಕೋಲ್ಡ್ ಇರೋರಿಗೆ ಸ್ವಲ್ಪ ಹೀಟ್ ಆಗಲಿ ಅನ್ನೋದಕ್ಕೋಸ್ಕರ ಕೊಡ್ತಾರೆ. ಇದು ತಂಪಾಗೋಕ್ಕೋಸ್ಕರ ಕೊಡ್ತಾರೆ. 2 ಥರ ಬರುತ್ತೆ. ನನಗೆ ಇದು ಬಾದಾಮಿ ಗೋಧಿ ಏನಿದೆ ಅದು ಸಿಕ್ತು, ಹಾಗಾಗಿ ಅದನ್ನು ತೊಗೊಂಬಂದು ಎಲ್ಲ ಫಿಲ್ ಮಾಡ್ತಾಯಿದ್ದೆ. ಏನೇನು ಸಿಗುತ್ತೋ ಆ ಟೈಮ್ಗೆ ಏನೇನು ಸಿಗುತ್ತೋ ಅದನ್ನು ಎಷ್ಟೆಷ್ಟು ಕ್ವಾಂಟಿಟಿ ಬೇಕೋ ಅಷ್ಟೇ ನಾನು ತರೋದು. ಜಾಸ್ತಿನೂ ತರೋಕ್ಕೋಗಲ್ಲ ಒಂದೇ ಸತಿ. ಕೆಲವು ಸತಿ ವೇಸ್ಟ್ ಆಗೋ ಚಾನ್ಸಸ್ ಇರುತ್ತಲ್ವ, ಹಾಗಾಗಿ ಸಾಕು ಇರೋ ಇಬ್ಬರಿಗೆ ಒಂದು 4 ಕಾಳು ನೆನೆ ಹಾಕಿದ್ರೂ ಕೂಡ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ತೊಗೊಂಬಂದು ನೈಟೇ ಎಲ್ಲ ನೀಟಾಗಿ ಜೋಡಿಸ್ತಾ ಇದ್ದೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂತೂ ನನ್ನ ಕೈಲಿ ಆಗಲ್ಲ ಅಂತ ಹೇಳ್ಬಿಟ್ಟು. ಹಾಗೆ ಇಲ್ಲಿ ನಾನು ಅಡುಗೆಗೂ ಕೂಡ ಅಡುಗೆ ಎಲ್ಲ ಕ್ವಿಕ್ಕಾಗಿ ಮಾಡಿಕೊಂಡೆ. ರೈಸ್ ಮಾಡಿ ಸ್ವಲ್ಪ ಟೊಮೊಟೊ ರಸಮ್ ಮಾಡಿದ್ದೆ, ತುಂಬಾ ಚೆನ್ನಾಗಿತ್ತು. ಅದ್ರ ಜೊತೆ ಬೋಟಿಗಳು ತಂದಿದ್ದೆ. ಬೋಟಿ ಕರೆದು ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ವಾಕಿಂಗ್ ಮಾಡಿ ಮಲ್ಕೊಂಡ್ವಿ. ಇವತ್ತಿನ ದಿನ ಈ ಥರ ಹೋಯ್ತು ನನ್ನ ದಿನಚರಿ. ಹೇಗಿತ್ತು ಆ್ಯಂಡ್ ನಿಮ್ಗೆ ಏನು ಅನ್ನಿಸ್ತು
ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಆವಾಗ ನಂಗೆ ತುಂಬಾ ಮೋಟಿವೇಟ್ ಆಗುತ್ತೆ ಇನ್ನೂ ವೀಡಿಯೋಸ್ಗಳನ್ನ ಮಾಡೋದಕ್ಕೆ. ಆದಷ್ಟು ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಕೆಲವು ಸತಿ ಒಂದು ದಿವಸ 2 ದಿವಸ ಗ್ಯಾಪ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಕ್ಷಮಿಸಿ ಅಂತ ಹೇಳ್ತಾ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ನನ್ನ ವೀಡಿಯೋಸ್ನ ಯಾರಾದರೂ ನೋಡಿಲ್ಲ ಅಂದರೆ ಪ್ಲೀಸ್ ನೋಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೆ ಇನ್ಮೇಲೆ ಡೈಲಿ ಕೂಡ ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್.